ನೇಣು ಬಿಗಿದುಕೊಂಡು ಇಬ್ಬರು ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹನ್ನೂರು ತಾಲೂಕಿನ ಪೊನ್ನಾಚಿ ಗ್ರಾಮದಲ್ಲಿ ಸಂಭವಿಸಿರುವ ಘಟನೆ ಇದು. ಇಬ್ಬರು ಪ್ರೇಮಿಗಳು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹನ್ನೂರು ತಾಲೂಕಿನ ಪೊನ್ನಾಚಿ ಗ್ರಾಮದಲ್ಲಿ ಪ್ರೇಮಿಗಳಿಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾಗೇಂದ್ರ ನಾದಿಯಾ ಇಬ್ಬರ ಪ್ರೀತಿಗೆ ಮನೆಯವರಿಂದ ನಿರಾಕರಣೆ ಇತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಕುಟುಂಬಸ್ಥರು ಪ್ರೀತಿಗೆ ನಿರಾಕರಣೆ ಮಾಡಿದ್ದೇ ಈ ಆತ್ಮಹತ್ಯೆಗೆ ಕಾರಣ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಚಾಮರಾಜನಗರ SP ಅವರು ಮಾತನಾಡಿದ್ದಾರೆ, ಕೇಳಿ. ನೋಡಿದ್ವಿ, ಅದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಥರ ಕಾಣಿಸ್ತಾ ಇದ್ರೆ ಅವ್ರ ತಾತ ಮನೆಯಲ್ಲೇ ಅವರು ನೇಣು ಹಾಕಿಕೊಂಡಿದ್ದಾರೆ. ಮತ್ತು ಹಿಂದೆ ಈಗ 4 ದಿನದ ಹಿಂದೆ ಅವರಿಬ್ಬರು ಅಂದರೆ ಪ್ರೀತಿ ಮಾಡ್ತಾ ಇರೋ ಕಂಡು ಬಂದಿದೆ. ಪ್ರೀತಿ ಮಾಡ್ತಾಯಿದ್ದು ಮತ್ತು ಸ್ವಲ್ಪ ಅವರ ಹುಡುಗಿ ಮನೆ ಕಡೆಯಿಂದ ಕೂಡ ವಿರೋಧ ಇತ್ತು ಅಂತ ಕಂಡು ಬಂದಿದೆ. ಆನಂತರ ಅವರು ಪೊನ್ನಾಚಿ ಅವ್ರ ತಾತನ ಮನೆಗೆ ಬರ್ತಾರೆ. ಚಿಕ್ಕಮಾದೆ ಅಂತ ತಾತ ಇದ್ದಾರೆ. ಅವ್ರ ತಾತನ ಮನೆಗೆ ಬಂದು 4 ದಿನದಿಂದ ಹುಡುಗ ಹುಡುಗಿ ಅಲ್ಲೇ ಜೊತೆಗೆ ಇದ್ದರು. ಮತ್ತು ಅವರ ಅಜ್ಜಿ ಭದ್ರಮ್ಮ ಅಂತ ಮತ್ತು ಹುಡುಗನ ತಾಯಿ ಮತ್ತು ಈರಮ್ಮ ಅಂತ ಹೇಳಿ ಇವರೆಲ್ಲ ನಿನ್ನೆ ದೇವಸ್ಥಾನಕ್ಕೆ ಕರೆದಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ಅಂತ. ಬಟ್ ಇವರಿಬ್ಬರು ದೇವಸ್ಥಾನಕ್ಕೆ ಬಂದಿಲ್ಲ. ಮತ್ತು ಇವರೆಲ್ಲರೂ ಮನೆಯವ್ರ ಕುಟುಂಬ ಸಮೇತ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಬಂದು ನೋಡಿದಾಗ ಇವರಿಬ್ಬರು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಈಗ ಮೇಲ್ನೋಟಕ್ಕೆ ಅಂದರೆ ಹುಡುಗಿ ಮನೆ ಕಡೆಯಿಂದನೇ ವಿರೋಧ ಇತ್ತು ಅಂತೇಳಿ ಹುಡುಗ ಅವ್ರ ಅದಕ್ಕೆ ಅವ್ರ ತಾತನ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಮತ್ತು ಹುಡುಗನ ತಾಯಿನೂ ಕೂಡ ಹೋಗಿದ್ದಾರೆ. ಹೋಗಿ ಮತ್ತೆ ಇಬ್ಬರೂ ಸ್ವಲ್ಪ ಏನೋ 2-3 ದಿನನೂ ಹುಡುಗ ಹುಡುಗಿನೂ ಕೂಡ ಒಬ್ರಿಗೊಬ್ರು ಮಾತುಕತೆ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಾ ಇದ್ರು ಅಂತ ಕಂಡು ಬಂದಿದೆ. ಈಗ ನಾವು ಅಲ್ಲೇ ನಮ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.